ಫೋಲ್ಡರ್ ಕೊಡ್ರಿ ಒಂದೇ ಒಂದು ನಿಮಿಷ. ಮೇಡಮ್ ಇದೊಂದು ಇಶ್ಯೂ ಇದೆ, ಹಾಗಾಗಿ ಜಸ್ಟ್ ಓಕೆ. ನೋಡಿ, ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಈ LPG ಸಿಲಿಂಡರ್ಗಳ ಕುರಿತು ಈಗಾಗಲೇ ನಾವು ಪ್ರಕಟಣೆಯನ್ನು ಹೊರಡಿಸಿದ್ದೇವೆ. ಇಡೀ ಜಿಲ್ಲೆಯ ಯಾವುದೇ ನಾಗರಿಕರು ಆತಂಕ ಪಡುವಂಥ ಯಾವ ಸ್ಥಿತಿನೂ ಕೂಡ ಇಲ್ಲ. ಇನ್ಫ್ಯಾಕ್ಟ್ ಈ ಸ್ಥಿತಿ ಬರೋದಕ್ಕಿಂತ ಮುಂಚೆ ಇದ್ದ ಸ್ಟಾಕ್ಗಿಂತ ಇನ್ನೂ ಹೆಚ್ಚಿನ ಸ್ಟಾಕನ್ನು ನಾವು ತರಿಸಿದ್ದೇವೆ. ಕಳೆದ ಒಂದು 4-5 ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಟಾಕ್ಗಳನ್ನು, ಸಿಲಿಂಡರ್ಗಳನ್ನು ನಮ್ಮ ಜಿಲ್ಲೆಗೆ ತರಿಸುವಂಥ ಕೆಲಸ ಆಗಿದೆ. ಜಿಲ್ಲೆಯಲ್ಲಿ ಸುಮಾರು 26 ಡೀಲರ್ಗಳು LPG ಸಿಲಿಂಡರ್ಗಳನ್ನು ಮಾರಾಟ ಮಾಡುವಂಥ ಡೀಲರ್ಗಳಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಕೃತಕ ಅಭಾವವನ್ನು ಸೃಷ್ಟಿಸಿ ಜನರಿಗೆ ಆತಂಕ ಮೂಡಿಸುವಂಥದ್ದು ಅಥವಾ ಅವರು ಕ್ಯೂಗಳಲ್ಲಿ ನಿಂತ್ಕೊಳ್ಳೋವಂಥದ್ದು, ಖರೀದಿ ಮಾಡಿ ಮನೆಗಳಲ್ಲಿ ಸ್ಟಾಕ್ ಮಾಡಬೇಕು ಅನ್ನೋ ಸ್ಥಿತಿ ಒದಗಿ ಬರೋವಂಥದ್ದು, ಇದು ಯಾವುದಕ್ಕೂ ಯಾರೂ ಕಿವಿಗೊಡಬಾರ್ದು. ತಮಗೆ ಅವಶ್ಯಕತೆ ಇದ್ದಾಗ ಖಂಡಿತವಾಗ್ಲೂ LPGಯನ್ನು ಸಿಲಿಂಡರ್ಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಒಂದೇನೆಂದರೆ, ಈಗಾಗಲೇ ವಾಣಿಜ್ಯ ಸಿಲಿಂಡರ್ಗಳನ್ನು ನಿಷೇಧ ಮಾಡಲಾಗಿದೆ. ವಾಣಿಜ್ಯ ಸಿಲಿಂಡರ್ಗಳಿಗೆ, ಡೊಮೆಸ್ಟಿಕ್ಕನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡಿದ್ರೆ ಅಂಥವರು ಅವರ ಸಿಲಿಂಡರ್ನೂ ಕಳ್ಕೊಳ್ತಾರೆ, ಮಂಜೂರಾತಿನೂ ಕಳ್ಕೊಳ್ತಾರೆ ಶಾಶ್ವತವಾಗಿ. ಈಗಾಗಲೇ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟಲ್ಲಿ ಅದು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಪ್ರಕಟಣೆ ಕೂಡ ತಮ್ಮಲ್ಲೆಲ್ಲ ಬಂದಿದೆ. ಅದನ್ನು ಕೂಡ ತಮ್ಮ ಮೂಲಕ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತೀನಿ. ಯಾರೂ ಕೂಡ ತಮ್ಮ ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸಬಾರ್ದು. ಅದು ಒಂದು ಕೋರಿಕೆ. ಇದ್ರ ಜೊತೆಗೆ ನನಗೆ 3 ಕಂಪನಿಗಳು ನಮ್ಮ ಜಿಲ್ಲೆಯಲ್ಲಿ ಸಿಲಿಂಡರ್ಗಳನ್ನು ಸರಬರಾಜು ಮಾಡ್ತಾ ಇದ್ದಾವೆ. ಒಂದು BPC, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದ್ದಾರೆ. ಅವರು ಸುಮಾರು 4,000 ಇವತ್ತಿಗೆ ಆ್ಯಸ್ ಆನ್ ಟುಡೇ 6 ಡೀಲರ್ಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಾಗೇಪಲ್ಲಿ, ಶಿಡ್ಲಘಟ್ಟದಲ್ಲಿ ಒಟ್ಟು 6 ಡೀಲರ್ಗಳಿದ್ದಾರೆ. BPC ಅಡಿನಲ್ಲಿ 4,230 ಸಿಲಿಂಡರ್ಗಳು ಸ್ಟಾಕ್ ಇದೆ ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲಿ. ಅದೇ ರೀತಿ HPC, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಅವ್ರದ್ದು ನಮ್ಮಲ್ಲಿ 7 ಅವ್ರದ್ದು ಏಜೆನ್ಸಿಗಳು ಇದ್ದಾವೆ. ಆ 7ರಲ್ಲಿ ಬಾಗೇಪಲ್ಲಿನಲ್ಲಿ, ಚಿಂತಾಮಣಿ, ಗೌರಿಬಿದನೂರು 3 ತಾಲೂಕುಗಳಲ್ಲಿ 7 ಔಟ್ಲೆಟ್ಗಳಿದ್ದಾವೆ. ಅದರಲ್ಲಿ 3,279 ಸಿಲಿಂಡರ್ಗಳು ಇವತ್ತಿಗೆ ಆ್ಯಸ್ ಆನ್ ಟುಡೇ ಪ್ರೆಸೆಂಟ್ ಸ್ಟಾಕ್ ಇರ್ತಕ್ಕಂಥದ್ದು. ಅತ್ಯಧಿಕ ಸ್ಟಾಕ್ IOC, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರದ್ದು 14 ಏಜೆನ್ಸಿಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದು ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಗೌರಿಬಿದನೂರು, ಗುಡಿಬಂಡೆ, ಶಿಡ್ಲಘಟ್ಟ, ಈ ರೀತಿ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂಥದ್ದು. ಅವ್ರದ್ದು ಕೂಡ 4,694 ಸಿಲಿಂಡರ್ಗಳು ಇವತ್ತಿಗೆ ಆ್ಯಸ್ ಆನ್ ಟುಡೇ ಸ್ಟಾಕ್ ಇದೆ. ಸೊ ಒಟ್ಟು 12,000ಕ್ಕಿಂತ ಹೆಚ್ಚು ಸಿಲಿಂಡರ್ಗಳು ನಮ್ಮ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ. ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 1ರಂತೆ ವರ್ಷಕ್ಕೆ 12 ಸಿಲಿಂಡರ್ಗಳನ್ನು ಕೊಡೋದಕ್ಕೆ ಪ್ರಾವಿಷನ್ ಇದೆ. ಆ ಪ್ರಕಾರ ಯಾವುದೇ ತೊಂದರೆ ಇಲ್ಲದಂತೆ ಪ್ರತಿ ಗೃಹ ಬಳಕೆಗೂ ಕೂಡ ಕೊಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಿದ್ದೀವಿ. ಮತ್ತು ಎಲ್ಲ ನಮ್ಮ ಏಜೆನ್ಸಿನವ್ರಿಗೂ ಕೂಡ ನಾನು ಈಗಾಗಲೇ ಓರಲ್ಲಾಗಿ ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಇನ್ನೊಮ್ಮೆ ಸಭೆನೂ ಕೂಡ ಕರೆದಿದ್ದೀವಿ. ಪೊಲೀಸ್ ಇಲಾಖೆಯವರು, ನಾವು, ನಮ್ಮ ಆಹಾರ ಇಲಾಖೆ, ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ. ತಾಲೂಕುಗಳಲ್ಲಿ ಯಾವುದೇ ಜಾಗದಲ್ಲಿ ವಾಣಿಜ್ಯಕ್ಕೆ ಡೈವರ್ಷನ್ ಮಾಡಿದ್ರೆ